ಕೊರೋನಾ ವೈರಸ್ ಕೇಸಸ್. ವೆಲ್ಕಮ್ ಬ್ಯಾಕ್. ದೇಶ ಮತ್ತೆ ಲಾಕ್ ಡೌನ್ ಆಗುತ್ತಾ? 2 ತಿಂಗಳು ಲಾಕ್ ಡೌನ್ ಆಗುತ್ತಾ? ಈಗಾಗಲೇ ಕೇಂದ್ರಕ್ಕೆ ಐಸಿಎಂಆರ್ ಸಲಹೆಯನ್ನ ಕೊಟ್ಟಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಇವತ್ತು ಕೂಡ ಐಸಿಎಂಆರ್ ಸಭೆಯನ್ನ ನಡೆಸಿದೆ. ಸಭೆಯಲ್ಲಿ ಲಾಕ್ ಡೌನ್ ವಿಚಾರದ ಬಗ್ಗೆನೇ ಮಹತ್ವದ ಚರ್ಚೆಗಳಾಗಿದೆ. ಈಗ ಕೇಂದ್ರಕ್ಕೆ 2 ತಿಂಗಳು ಲಾಕ್ ಡೌನ್ ಮಾಡಬೇಕು ಅಂತಂದ್ರೆ ಈಗ ಎಲ್ಲೆಲ್ಲಿ ಜಾಸ್ತಿ ಇದೆ ಸೋಂಕಿತರ ಲೆಕ್ಕ ಅಲ್ಲಿ ಮಾತ್ರ ಲಾಕ್ಡೌನ್ ಮಾಡ್ತಾರಾ ಅಥವಾ ಇಡೀ ದೇಶವನ್ನೇ ಲಾಕ್ಡೌನ್ ಮಾಡ್ತಾರಾ? ಈಗ ಇವರು ಶಿಫಾರಸ್ ಮಾಡ್ತಿರೋದು ಐಸಿಎಂಆರ್ನವರು ಸುಮಾರು 2 ತಿಂಗಳು ದೇಶವನ್ನ ಲಾಕ್ಡೌನ್ ಮಾಡಿದ್ರೆ ಮಾತ್ರ ಈ ಕೊರೋನಾ ಕಂಟ್ರೋಲಿಗೆ ತರಕ್ಕೆ ಸಾಧ್ಯ ಅಂತ. ಮತ್ತೆ ಅದ್ರ ಬೆನ್ನಲ್ಲೇ ಈಗ 3ನೇ ಅಲೆ ಕೂಡ ಬರ್ತಾ ಇರೋದ್ರಿಂದ ಅದಕ್ಕೂ ಕೂಡ ಸಾಕಷ್ಟು ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಅಂತೂ ಆಗಿದೆ. ದೇಶದಲ್ಲಿ ಪಾಸಿಟಿವಿಟಿ ದರ ಕಡಿಮೆ ಮಾಡಬೇಕು ಅಂತಂದ್ರೆ ಲಾಕ್ಡೌನ್ ಆಗಬೇಕು ಅಂತ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೇಶ್ ಬುಕನಕೆರೆ. ಧರಣೇಶ್, ಐಸಿಎಂಆರ್ ನಿಂದ ಮಹತ್ವದ ಒಂದು ಸಭೆ ಆಗಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋ ವಿಚಾರ ಗೊತ್ತಾಗಿದೆಯಾ? ಮತ್ತೆ ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಶಿಫಾರಸ್ ಮಾಡಿದಾರ? ಶರ್ಮಿತಾ ಶೆಟ್ಟಿ, ಆಕ್ಚುಲಿ ಇಡೀ ದೇಶಾದ್ಯಂತ ಲಾಕ್ ಡೌನ್ ಮಾಡಬೇಕು ಅನ್ನುವಂತಹ ಸಲಹೆಗಳು ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾವೆ. ಫಾರ್ ಎಕ್ಸಾಂಪಲ್, ದೇಶದ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿತ್ತು ಲಾಕ್ ಡೌನ್ ಮಾಡುವ ಬಗ್ಗೆ ನೀವು ಗಂಭೀರವಾಗಿ ಪರಿಗಣನೆ ತಗೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ. ಅದಲ್ಲದೆ ಪ್ರತಿಪಕ್ಷಗಳು ಲಾಕ್ ಡೌನ್ ಮಾಡಿ ಅಂತ ಹೇಳಿದ್ರು. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಅಂತದೊಂದು ಶಿಫಾರಸನ್ನ ಮಾಡಿದ್ರು. ಮತ್ತು ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತಹ ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಇರುವಂತಹ ಡಾಕ್ಟರ್ ಅಂತೋನಿ ಫೌಸಿ ಅವರು ಕೂಡ ಭಾರತದಲ್ಲಿ ಕರೋನಾ ನಿಯಂತ್ರಣಕ್ಕೆ ಬರಬೇಕು ಅಂದ್ರೆ 6 ರಿಂದ 8 ವಾರಗಳ ಕಾಲ ಲಾಕ್ ಡೌನ್ ಮಾಡಲೇಬೇಕಿದೆ ಅನ್ನುವಂತಹ ಅಂಶವನ್ನ ಹೇಳಿದ್ರು. ಇದೇ ಡಾಕ್ಟರ್ ಅಂತೋನಿ ಫೌಸಿ ಅವರು ಅಮೆರಿಕ ಕೂಡ ಸಲಹೆ ಕೊಟ್ಟಿದ್ರು. ಅವರ ಸಲಹೆ ಆಧಾರದ ಮೇಲೆ ಅಮೆರಿಕ ನಡೆಸಿಕೊಂಡಿತ್ತು ಮತ್ತು 2ನೇ ಅಲೆ ಕರೋನಾವನ್ನ ಅಮೆರಿಕ ಬಹಳ ಯಶಸ್ವಿಯಾಗಿ ನಿರ್ವಹಿಸಿತ್ತು, ನಿಯಂತ್ರಿಸಿತ್ತು. ಹಾಗಾಗಿ ಈಗ ನಾನು ಹೇಳಿದಂಗೆ ಬೇರೆ ಬೇರೆ ಎಲ್ಲ ಕಡೆಯಿಂದನೂ ಕೂಡ ಸರ್ಕಾರಕ್ಕೆ ಲಾಕ್ ಡೌನ್ ಮಾಡಿ ಆಗ ಮಾತ್ರ ನೀವು ಕರೋನಾವನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಈಗ ನಾವಿರುವಂತದ್ದು 2ನೇ ಅಲೆ ಕರೋನಾದಲ್ಲಿ. 3ನೇ ಅಲೆ ಕರೋನಾ ಬಂದ್ರೆ ಆಗ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ. ಅವಾಗ ಯಾವ ರೀತಿ ಸಮಸ್ಯೆಗಳು ಬರ್ತವೆ ಅನ್ನುವಂಥದ್ದನ್ನ ಅಂದಾಜು ಸದ್ಯಕ್ಕಂತೂ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, 2ನೇ ಅಲೆ ಕರೋನಾದಲ್ಲಿ ಆಮ್ಲಜನಕದ ಸಮಸ್ಯೆ ಉದ್ಭವ ಆಗಿತ್ತು. ಸೊ ಈಗ ಈ 3ನೇ ಅಲೆ ಕರೋನಾವನ್ನ ನಿಯಂತ್ರಿಸಬೇಕು ಅಂತಂದ್ರೆ ಈ ಚೈನ್ ಅನ್ನ ಕಟ್ ಮಾಡಬೇಕು. ಕರೋನಾ ಸೋಂಕು ಹರಡುವಿಕೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿದೆಯಲ್ಲ, ಈ ಸಂಪರ್ಕವನ್ನ ಕಟ್ ಮಾಡಬೇಕು. ಅದಕ್ಕೆ ಉಳಿದಿರುವಂತಹ ಏಕೈಕ ಮತ್ತು ಕಡೆಯ ಮಾರ್ಗ ಲಾಕ್ ಡೌನ್ ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಈ ಸಂಬಂಧಪಟ್ಟಂತೆ ಐಸಿಎಂಆರ್ ಅಂದ್ರೆ ಈ ಭಾರತದಲ್ಲಿ ವೈದ್ಯಕೀಯ ಮಂಡಳಿ, ಈ ಒಂದು ಮಂಡಳಿ ಬಹಳ ಅತ್ಯುನ್ನತವಾದಂತಹ ಮಂಡಳಿ, ಕೇಂದ್ರ ಸರ್ಕಾರಕ್ಕೆ ಸಲಹೆ ಶಿಫಾರಸನ್ನ ಕೊಡುತ್ತೆ. ಈಗಲೂ ಕೂಡ ಈಗ ಕರೋನಾ ಕಂಡು ಬಂದ ನಂತರ ನಿರಂತರವಾಗಿ ಐಸಿಎಂಆರ್ ಕೇಂದ್ರ ಸರ್ಕಾರಕ್ಕೆ ಈಗ ಮಾಡಿ ವ್ಯಾಕ್ಸಿನೇಷನ್ ವಿಷಯದಲ್ಲಿ ನಿಮ್ಮ ನಡೆ ಈಗಿರಬೇಕು, ಕರೋನಾ ನಿಯಂತ್ರಣ ಮಾಡೋ ದೃಷ್ಟಿಯಲ್ಲಿ ಈಗಿರಬೇಕು ಅನ್ನುವಂತಹ ಸಲಹೆ ಶಿಫಾರಸುಗಳನ್ನ ಕೊಡ್ತಾನೆ ಬಂದಿದೆ. ಈಗ ಲಾಕ್ಡೌನ್ ವಿಷಯವಾಗಿ ಸಲಹೆಯನ್ನ ಕೊಡ್ತಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಇದಕ್ಕೆಲ್ಲಕ್ಕೂ ಮಿಗಿಲಾಗಿ ಐಸಿಎಂಆರ್ ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಲರಾಮ್ ಭಾರ್ಗವ್ ಅವರೇ ಲಾಕ್ ಡೌನ್ ಮಾಡಬೇಕು, 6 ರಿಂದ 8 ವಾರಗಳ ಕಾಲ ಲಾಕ್ ಡೌನ್ ಮಾಡುವುದು ಒಳ್ಳೆಯದು ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ. ಇವತ್ತು ಈ ಸಂಬಂಧಪಟ್ಟಂತೆ ಐಸಿಎಂಆರ್ ನಲ್ಲಿ ಚರ್ಚೆ ಆಗಿದ್ದಾವೆ ಅನ್ನುವಂತ ಮಾಹಿತಿಗಳು ಕೇಳಿಬರ್ತಿದ್ದಾವೆ. ಅಧಿಕೃತವಾಗಿ ಐಸಿಎಂಆರ್ ಏನು ಹೇಳಿಲ್ಲ ಅಥವಾ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಮುಚ್ಚಿದ ಕೋರ್ಟಿನಲ್ಲಿ ಕೋರ್ಟ್ ಕೂಡ ಸಲಹೆ ಕೊಡ್ತು. ಮತ್ತೆ ತಜ್ಞರು ಕೂಡ ಪದೇ ಪದೇ ಅದನ್ನೇ ಹೇಳ್ತಿರೋದು. ಮತ್ತೆ ಆಂಟೋನಿ ಫೌಸಿ ಬಗ್ಗೆ ನೀವು ಮೆನ್ಷನ್ ಮಾಡ್ತಾ ಇದ್ರಿ. ಅಫ್ಕೋರ್ಸ್ ಅವರು ನೆಟ್ವರ್ಕ್ 18 ಜೊತೆ ಮಾತನಾಡುವಾಗ ಅದನ್ನೇ ಹೇಳಿದ್ರು, 6 ರಿಂದ 8 ವಾರ ಮಾಡಲೇಬೇಕಾಗತ್ತೆ, ದೇಶದಲ್ಲೇ ಮಾಡಬೇಕಾಗತ್ತೆ ಲಾಕ್ಡೌನ್ ಅಂತ. ಈಗ ಜನರಿಗೊಂದು ಕುತೂಹಲ ಮತ್ತೆ ಒಂಥರ ಗೊಂದಲ ಇರೋದು, ಆದ್ರೆ 2 ತಿಂಗಳು ಆಗತ್ತಾ ಅಂತ ಒಂದು ವಿಚಾರ. ಮತ್ತೊಂದು ವಿಚಾರ, ಈಗ ಎಲ್ಲ ಕಡೆ ಕಳೆದ ವರ್ಷ ಮಾಡಿದ್ರಲ್ಲ, ದೇಶವನ್ನೇ ಈಗ ಲಾಕ್ ಡೌನ್ ಮಾಡ್ತಾರಾ ಅಥವಾ ಎಲ್ಲಿ ಪ್ರಕರಣಗಳು ಜಾಸ್ತಿ ಇದೆ ಆ ನಗರಗಳನ್ನ ಮಾತ್ರ ಮಾಡ್ತಾರಾ ಅಂತ? ಇದು ಇನ್ನಷ್ಟು ಚರ್ಚೆ ಆಗಬೇಕಾಗತ್ತೆ. ಐಸಿಎಂಆರ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ವತಿಯಿಂದ ಪ್ರಧಾನಮಂತ್ರಿ, ಆರೋಗ್ಯ ಸಚಿವರು, ಈ ಆರೋಗ್ಯ ತಜ್ಞರು ಇವರೆಲ್ಲರೂ ಕೂಡ ಸಮಾಲೋಚನೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಆದ್ರೆ ಈಗ ಮುಖ್ಯವಾಗಿ ಡಾಕ್ಟರ್ ಅಂತೋನಿ ಫೌಸಿ ಅವರು ಮತ್ತೆ ಐಸಿಎಂಆರ್ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಲರಾಮ್ ಭಾರ್ಗವ್ ಇವರಿಬ್ರು ಕೂಡ 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಮಾಡಿ ಅಂತ ಹೇಳಿದ್ದಾರೆ.
ಹಾಗಾಗಿ ನೀವು ಕೇಳ್ತಿದಂತೆ ಅಥವಾ ಜನಸಾಮಾನ್ಯರ ನಿರೀಕ್ಷೆ ಏನು ಅಂದ್ರೆ 2 ತಿಂಗಳ ಕಾಲ ಲಾಕ್ಡೌನ್ ಆಗ್ಬಿಡುತ್ತಾ ಅಂತ. ಸೊ 2 ತಿಂಗಳು ಸಹಜವಾಗಿ ಅದೊಂದು ಭಯ ಆಗುತ್ತೆ. ಏನಂತಂದ್ರೆ 2 ತಿಂಗಳವರೆಗೆ ಏನ್ ಮಾಡಬೇಕು, ನಮ್ಮ ಚಟುವಟಿಕೆಗಳು, ಆರ್ಥಿಕವಾದಂತಹ ಚಟುವಟಿಕೆಗಳು, ವ್ಯಾಪಾರ ವಹಿವಾಟು ಅಥವಾ ಮತ್ತೊಂದು ಕೆಲಸ ಕಾರ್ಯಗಳು ಇವೆಲ್ಲವಕ್ಕೂ ತೊಂದರೆ ಆಗುತ್ತೆ ಅನ್ನುವಂತಹ ಸಹಜವಾದಂತಹ ಭಯ ಇದ್ದೇ ಇರುತ್ತೆ ಜನಕ್ಕೆ. ಹಾಗಾಗಿ ಅದನ್ನ ಕುತೂಹಲ ಕೂಡ ಇದೆ, ಏನಾಗ್ಬಿಡಬಹುದು ಅಂತ. ಆದ್ರೆ ಮತ್ತೊಂದು ಈ ಇಡೀ ಇಶ್ಯೂಗೆ ಮತ್ತೊಂದು ಆಯಾಮ ಕೂಡ ಇದೆ ಶ್ರೀಮಂತ ಶೆಟ್ಟಿ. ಏನಂತಂದ್ರೆ ಈಗ ಎಲ್ಲೆಲ್ಲಿ ಲಾಕ್ ಡೌನ್ ಮಾಡಲಾಗಿದೆಯೋ ಮತ್ತು ಅದನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡಲಾಗಿದೆಯೋ ಅಲ್ಲೆಲ್ಲ ಕರೋನಾ ನಿಯಂತ್ರಣಕ್ಕೆ ಬಂದಿದೆ. ಫಾರ್ ಎಕ್ಸಾಂಪಲ್, ಇಟ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಮಹಾರಾಷ್ಟ್ರ. ಏನಂದ್ರೆ ಅಲ್ಲಿ ಇಡೀ ದೇಶದಲ್ಲಿ ಕಂಡು ಬರ್ತಿದ್ದಂತಹ ಕರೋನಾ ಪ್ರಕರಣಗಳಿಗೂ ಮತ್ತು ಮಹಾರಾಷ್ಟ್ರದ ಕರೋನಾ ಕಂಡು ಬರ್ತಿದ್ದಂತಹ ಪ್ರಕರಣಗಳಿಗೂ ನೋಡ್ತಾ ಇದ್ರೆ ಮಹಾರಾಷ್ಟ್ರದಿಂದ ಬರ್ತಿದ್ದಂತಹ ಜಾಸ್ತಿ ಆಗ್ತಿತ್ತು. 50%ಕ್ಕಿಂತ ಹೆಚ್ಚು ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ದಾಖಲಾಗ್ತಾ ಇದ್ವು. ಆದ್ರೆ ಅಲ್ಲಿ ಜನತಾ ಕರ್ಫ್ಯೂ ಅನ್ನ ಬಹಳ ಪರಿಣಾಮಕಾರಿಯಾಗಿ ಅವರು ಜಾರಿ ಮಾಡಿದ್ದರಿಂದ ಈಗ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಹೆಚ್ಚು ಕರೋನಾ ಪ್ರಕರಣ. ಓಕೆ, ಫೈನ್. ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಲಸಿಕೆ ಖರೀದಿಗೆ ಕಾಂಗ್ರೆಸ್